ಸಾಮ್ರಾಟ್ ಅಶೋಕ. ಸ್ನೇಹಿತರೆ, ಪ್ರಪಂಚದ ಇತಿಹಾಸದಲ್ಲಿ ಅಲೆಕ್ಸಾಂಡರ್ ನಂತರ ದಿ ಗ್ರೇಟ್ ಅನ್ನೋ ಪದವನ್ನ ತನ್ನ ಹೆಸರಿನ ಮುಂದೆ ಸೇರಿಸಿಕೊಂಡ ಮೌರ್ಯ ಸಾಮ್ರಾಜ್ಯದ ಒಬ್ಬ ಅಪ್ರತಿಮ ಚಕ್ರವರ್ತಿ. ಆತನ ಆಳ್ವಿಕೆಯಲ್ಲಿ ಆಫ್ಘಾನಿಸ್ತಾನದಿಂದ ಕರ್ನಾಟಕದ ತುಂಗಿಯವರೆಗೂ ವಿಸ್ತರಿಸಿತ್ತು ಅವನ ಮೌರ್ಯ ಸಾಮ್ರಾಜ್ಯ. ಆತ ತನ್ನ ತಾತ ಚಂದ್ರಗುಪ್ತ ಮೌರ್ಯನನ್ನೇ ಮೀರಿಸಿದ ಸಾಹಸಿ. ಇವತ್ತಿಗೂ ವಿಶ್ವದಲ್ಲಿ ತನ್ನ ಹೆಸರನ್ನು ಅಚ್ಚಳಿಯದಂತೆ ಉಳಿಯೋ ಹಾಗೆ ಮಾಡಿದ ಮಹಾನ್ ಪರಾಕ್ರಮಿ. ರಣರಂಗದಲ್ಲಿ ವೀರಯೋಧ, ಆಡಳಿತದಲ್ಲಿ ರಾಜನಿಪುಣ, ರಾಜತಂತ್ರ ಪ್ರವೀಣ, ಜನಾನುರಾಗಿ ಸಾಮ್ರಾಟ. ಇದು ಇತಿಹಾಸದಲ್ಲಿ ಅಶೋಕನನ್ನ ವರ್ಣಿಸಿರೋ ಪರಿ. ಬಿಂದುಸಾರನ ನಂತರ ತನ್ನ ಸಹೋದರರನ್ನ ಕೊಂದು ಸಿಂಹಾಸನವೇರಿದ ಅಂತ ಹೇಳ್ತಾರೆ ಇತಿಹಾಸಕಾರರು. ಆದ್ರೆ ಅದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಅಶೋಕ ಸಾಮ್ರಾಟನಾದ ನಂತರ 8 ವರ್ಷಗಳ ಕಾಲ ತನ್ನ ಸಾಮ್ರಾಜ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡು ಆಡಳಿತ ಮಾಡ್ತಾನೆ. ಅದಾದ ಕೂಡಲೇ ಅವನ ಕಣ್ಣು ಕಳಿಂಗದ ಮೇಲೆ ಬೀಳುತ್ತೆ. ಕಳಿಂಗ ಅಂದ್ರೆ ಗೋದಾವರಿ ಹಾಗೂ ಮಹಾನದಿಗಳ ನಡುವಿನ ಫಲವತ್ತಾದ ಪ್ರದೇಶ. ಅದು ಸಮುದ್ರ ವ್ಯಾಪಾರ ಮಾಡುತ್ತಿದ್ದ ಸಂಪತ್ಭರಿತ ದೇಶ. ಮಗಧಕ್ಕೆ ಹತ್ತಿರದಲ್ಲೇ ಇತ್ತು. ದಯಾ ನದಿಯ ತೀರ ಮೌರ್ಯ ಮತ್ತು ಕಳಿಂಗ ಸಾಮ್ರಾಜ್ಯಗಳ ನಡುವೆ ಘನಘೋರ ಕದನಕ್ಕೆ ಸಾಕ್ಷಿಯಾಯಿತು. ಮೌರ್ಯರ ಅಪರಿಮಿತ ಸೈನ್ಯ ಹಾಗೂ ಯುದ್ಧ ನೈಪುಣ್ಯದ ಮುಂದೆ ಕಳಿಂಗದ ವೀರ ಸೈನಿಕರು ಹೆಚ್ಚು ಹೊತ್ತು ನಿಲ್ಲೋಕೆ ಸಾಧ್ಯವಾಗಿಲ್ಲ. ಶಾಸನಗಳ ಪ್ರಕಾರ ಕಳಿಂಗದ 1.5 ಲಕ್ಷ ಸೈನಿಕರು ಹಾಗೂ ಮೌರ್ಯರ 10,000 ಯೋಧರು ಸಾವಿಗೀಡಾಗಿದ್ರು. ದಯಾ ನದಿ ಕೆಂಬಣ್ಣಕ್ಕೆ ತಿರುಗಿತ್ತು. ಯುದ್ಧ ಭೂಮಿಯಲ್ಲಿ ಆನೆ ಕುದುರೆಗಳ ದೇಹಗಳು ರಾಶಿ ರಾಶಿಯಾಗಿ ಬಿದ್ದಿದ್ವು. ಯುದ್ಧದ ಗೆಲುವಿನ ನಂತರ ರಣಭೂಮಿಯನ್ನು ನೋಡಲು ಬಂದ ಅಶೋಕ ಒಂದು ಕ್ಷಣ ಕುಗ್ಗಿಬಿಟ್ಟ. ಅಲ್ಲಿನ ಮಹಾನಾಶ ಅವನನ್ನ ಸಂಪೂರ್ಣವಾಗಿ ಕರಗಿಸಿಬಿಡ್ತು. ಒಂದು ರಾಜ್ಯವನ್ನು ಗೆಲ್ಲೋದಿಕ್ಕೆ ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ನಾನು ಹೊಣೆಯಾಗಿಬಿಟ್ಟೆ ಅಂದುಕೊಂಡ ಅಶೋಕ ಯುದ್ಧ ಭೂಮಿಯಲ್ಲೇ ಒಂದು ಪ್ರತಿಜ್ಞೆ ಮಾಡ್ತಾನೆ. ಇನ್ಯಾವತ್ತೂ ನಾನು ಯುದ್ಧವನ್ನೇ ಮಾಡೋದಿಲ್ಲ ಅಂತ ಶಪಥ ಮಾಡ್ತಾನೆ. ಇದು ವಿಶ್ವದಲ್ಲೇ ಮೊದಲ ಬಾರಿಗೆ ದಿಗ್ವಿಜಯದ ನಂತರವೂ ಒಬ್ಬ ರಾಜ ಮಾಡಿದ ಶಪಥ. ಅದಾದ ನಂತರ ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ. ಅಷ್ಟೇ ಅಲ್ಲದೆ ತಮ್ಮ ಮಕ್ಕಳನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಳುಹಿಸುತ್ತಾನೆ. ಅಶೋಕ ತನ್ನ ಜೀವಿತಾವಧಿಯಲ್ಲಿ ಒಟ್ಟು 84,000 ಬೌದ್ಧ ಸ್ತೂಪಗಳನ್ನು ನಿರ್ಮಿಸಿದ್ದ. ಮತ್ತೊಂದೆಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೌದ್ಧ ಧರ್ಮದ ಸಮ್ಮೇಳನಗಳನ್ನು ಏರ್ಪಡಿಸಿದ್ದ. ಸಾವಿರಾರು ಶಾಸನಗಳನ್ನು ಬರೆಸಿದ್ದ. ಇದರಿಂದಾಗಿ ಆತ ದೇವನಾಂಪ್ರಿಯನೆಂದೇ ಪ್ರಖ್ಯಾತನಾಗಿದ್ದ. ಸಾರಾನಾಥದಲ್ಲಿರುವ ಸ್ತಂಭವು ಆತ ಕೊಟ್ಟ ಬಹುದೊಡ್ಡ ಉಡುಗೊರೆ. ಯಾಕಂದ್ರೆ ಅದರಲ್ಲಿರೋ ಸಿಂಹಗಳ ಗುರುತು ಇಂದಿನ ನಮ್ಮ ರಾಷ್ಟ್ರ ಲಾಂಛನವಾಗಿದ್ರೆ ಅದರಲ್ಲಿರೋ ಚಕ್ರ ಇಂದಿಗೂ ಅಶೋಕ ಚಕ್ರವೆಂದೇ ಗುರುತಿಸಲ್ಪಡುತ್ತದೆ.